ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಹಂತಕ್ಕೆ ಬರ್ತಿದ್ರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿದ್ರು ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿಯಿಂದ ಮಕ್ಕಳು ಶಾಲೆಗೆ ಬರೋದಕ್ಕೂ ಕೂಡ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಅಷ್ಟು ಕೂಡ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸದ್ಯ ಈ ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕೂ ಪೋಷಕರು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಹೌದು, ರಾಷ್ಟ್ರೀಯ ಹೆದ್ದಾರಿ 169 ದಕ್ಷಿಣ ಕನ್ನಡ ಜಿಲ್ಲೆಯ ಬಿಕರ್ನಕಟ್ಟೆಯಿಂದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಬೈಪಾಸ್ ಸರ್ಕಲ್ವರೆಗೆ ಸಾಗಿ ಬರುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಸರ್ಕಾರಿ ಶಾಲೆ ಕುಸಿಯುವ ಹಂತದಲ್ಲಿದೆ. ಸದ್ಯ ಶಾಲಾ ಆಡಳಿತ ಮಂಡಳಿಯ ಒತ್ತಾಯದ ಮೇಲೆ ಕಾಟಾಚಾರಕ್ಕೆ ಮಣ್ಣು ಅಗೆದ ಸ್ಥಳದಲ್ಲಿ ತಡೆಗೋಡೆಯನ್ನ ಭಾಗಶಃ ಕಟ್ಟಿ ಕೈ ತೊಳೆದುಕೊಂಡಿದೆ. ಇಲ್ಲಿ ತಡೆಗೋಡೆಗೂ ಶಾಲೆಯ ನಡುವೆಯೂ ಅಂತರವಿದ್ದು ಕಾಮಗಾರಿ ಸಂಪೂರ್ಣ ಆಗದಿರುವ ಕಾರಣ ಒಂದು ವೇಳೆ ಮಳೆ ಬಂದರೆ ಶಾಲೆ ಕುಸಿಯುವ ಸಾಧ್ಯತೆ ಇದೆ. ಇನ್ನು ತಡೆಗೋಡೆ ಎತ್ತರವಿರದ ಕಾರಣ ಮಕ್ಕಳು ಆಟವಾಡುವ ಭರದಲ್ಲಿ ಕೆಳಭಾಗಕ್ಕೆ ಬೀಳುವ ಸಾಧ್ಯತೆ ಕೂಡ ಇದೆ. ವಿದ್ಯುತ್ ಕಂಬದ ತಂತಿ ನೆಲಕ್ಕೆ ತಾಗುವ ಹಂತದಲ್ಲಿದೆ. ಇದು ಕೂಡ ಮಕ್ಕಳ ಪ್ರಾಣಕ್ಕೆ ಕುತ್ತು ತರುತ್ತಿದೆ. ನಮ್ಮ ಈ ಕಾಲೇಜು ಹೈವೇಯ ಬದಿಯಲ್ಲೇ ಇದೆ. ಹೈವೇಗೆ ಸ್ವಲ್ಪ ಹತ್ತಿರದಲ್ಲಿದೆ. ಆದರೆ ಹೈವೇಯವರು ಮಣ್ಣೆಲ್ಲ ತೆಗೆಯುವಾಗ ನಮ್ಮ ಆ ಮಾರ್ಗ ನಮ್ಮ ಶಾಲೆಗೆ ಹತ್ತಿರದಲ್ಲಿ ಬಂದಿದೆ. ಅದು ತುಂಬ ಅಪಾಯಕಾರಿ ಉಂಟು. ಅಲ್ಲಿ ಕಂಪೌಂಡು ಗೋಡೆ ಇಲ್ಲ. ಗೋಡೆ ಇದ್ದರೂ ಕೂಡ ಅದು ಕೆಳಗೆ ಇದೆ. ಅದು ಸ್ವಲ್ಪ ಮೇಲೆ ಮಾಡಿ ಮಕ್ಕಳಿಗೆ ಆಚೆ ಈಚೆ ಹೋಗುವಾಗ ಯಾವುದೇ ಸಮಸ್ಯೆಗಳಾಗದ ಹಾಗೆ ಸರಿಪಡಿಸಬೇಕಂತೇಳಿ ವಿನಂತಿ. ಮತ್ತು ಈ ಕಾಲೇಜಿಗೆ ಬರುವಂಥ ರಸ್ತೆ, ಈ ರಸ್ತೆಯೂ ಸರಿಯಾಗಿಲ್ಲ. ಮಕ್ಕಳಿಗೆ ಬರುವುದು ಹೋಗುವುದು ತುಂಬ ಕಷ್ಟ ಉಂಟು. ಆಮೇಲೆ ವಿದ್ಯುತ್ ಕಂಬ, ನಮ್ಮ ಶಾಲೆಯ ಪಕ್ಕದಲ್ಲೇ ವಿದ್ಯುತ್ ಕಂಬ ಹೋಗಿದೆ. ಅದು ಹೈವೇ ಆಗುವಾಗ ಆ ಮಣ್ಣೆಲ್ಲ ಹಾಕಿ ಸ್ವಲ್ಪ ಕೆಳಗೆ ಹೋಗಿದೆ. ಅದು ಕೈಗೆ ಎಟಕ್ತದೆ ವಯರೆಲ್ಲ. ಅದು ತುಂಬ ಮಕ್ಕಳಿಗೆ ಅಪಾಯಕಾರಿ. ಆಮೇಲೆ ನಮ್ಮ ಆಟದ ಮೈದಾನ ಕೂಡ ಹಾಗೆ. ಲಾರಿಗಳು ಮಣ್ಣುಗಳನ್ನು ಹೊತ್ತುಕೊಂಡು ಹೋಗುವಾಗ ಅಲ್ಲಲ್ಲಿ ಮಣ್ಣು ಬಿದ್ದು ಸಮತಟ್ಟು ಇಲ್ಲ. ಅದನ್ನು ಎಲ್ಲ ಸರಿ ಮಾಡಿ ಕೊಡಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಪೂರ್ಣ ತಡೆಗೋಡೆ ಕಾಮಗಾರಿ ಮುಗಿಸುವ ಹಾಗೂ ವಿದ್ಯುತ್ ತಂತಿ ಸರಿಪಡಿಸುವ ಭರವಸೆಯನ್ನು ನೀಡಿದೆ. ಆದರೆ ಅದ್ಯಾವಾಗ ಅನ್ನೋ ಪ್ರಶ್ನೆ ಶಾಲಾ ಆಡಳಿತ ಮಂಡಳಿಯದ್ದು. ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದಿಂದ ಹೆದ್ದಾರಿ ಕಾಮಗಾರಿ ಆರಂಭವಾಗಿದ್ದು, ಸಾಣೂರು ಸರ್ಕಾರಿ ಪ್ರೌಢಶಾಲೆಯ ಪದವಿ ಪೂರ್ವ ಕಾಲೇಜಿನ ಜಾಗದ ಪರಿಹಾರ ಮೊತ್ತ ಇನ್ನೂ ನಿಗದಿಗೊಂಡಿಲ್ಲ. ಆದರೆ ಕಾಮಗಾರಿಯ ಹಿನ್ನೆಲೆಯಿಂದ ಶಾಲಾ ಹಿಂಭಾಗದ ಗುಡ್ಡವನ್ನ ಅವೈಜ್ಞಾನಿಕವಾಗಿ ಅಗೆದು ಸುಮಾರು 500 ಲೋಡಿನಷ್ಟು ಮಣ್ಣನ್ನು ತೆಗೆದಿದ್ದರಿಂದ ಮುಂಬರುವ ಮಳೆಗಾಲದ ಸಮಯದಲ್ಲಿ ಈ ಅಪೂರ್ಣ ತಡೆಗೋಡೆ ಕಾಮಗಾರಿಯಿಂದ ಈ ಗುಡ್ಡವು ಯಾವ ಸಮಯದಲ್ಲೂ ಕೂಡ ಕುಸಿದು ಶಾಲಾ ಕಟ್ಟಡ ನೆಲ ಕಚ್ಚುವ ಸಂಭವ ಎದುರಾಗಿದೆ. ಇನ್ನಾದ್ರೂ ಈ ಸುಸಜ್ಜಿತ ಶಾಲೆಗೆ ಸರಿಯಾದ ತಡೆಗೋಡೆ, ಶಾಲೆಗೆ ಸರಿಯಾದ ಮಾರ್ಗ, ಹೀಗೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.